ನಮಸ್ತೆ, ವೆಲ್ಕಮ್ ಟು ಪದ್ಮಾಸ್ ರೆಸಿಪಿ. ಇವತ್ತು ಆನಿಯನ್ ಚಿಕನ್ ಫ್ರೈ ತೋರಿಸ್ತಾ ಇದ್ದೀನಿ. ಇವಾಗ ಆನಿಯನ್ ಚಿಕನ್ ಫ್ರೈಗೆ ಮೊದಲಿಗೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಆನಿಯನ್ ಪೇಸ್ಟ್ ಮಾಡ್ಕೊಂಡಿರೋದು, ಹಸಿ ಚಿಲ್ಲಿ ನೆನೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಬೇಕು, ಸ್ವಲ್ಪ ಗರಂ ಮಸಾಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅರಿಶಿಣದ ಪುಡಿ, ಉಪ್ಪು, ಎಣ್ಣೆ. ಇದು ಆನಿಯನ್ ಚಿಲ್ಲಿ ಪೇಸ್ಟ್ಗೆ ಬೇಕಾದಂಥ ಪದಾರ್ಥಗಳು. ಇವಾಗ ಬಾಣಲೆ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆನಿಯನ್ ಚಿಕನ್ ಫ್ರೈಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಾಣಲೆ ಬಿಸಿಯಾಗಿದೆ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈರುಳ್ಳಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನೀರು ಅಂಪ್ಕೊ ಹೋಗಬೇಕು. ಈರುಳ್ಳಿ ಪೇಸ್ಟು ಇದಕ್ಕೆ ಕಟ್ ಮಾಡಿದ ಈರುಳ್ಳಿ ಏನು ಹಾಕೋದಿಲ್ಲ, ಈರುಳ್ಳಿನೇ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ವಾಸನೆ ಎಲ್ಲ ಹೋಗಲಿ ಚೆನ್ನಾಗಿ. ಇವಾಗ ಆಗಿದೆ ಅರ್ಧ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಕೆಂಪು ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ. ಬರೀ ಮೆಣಸಿನ್ಕಾಯಿ ಒಂದೇ ರುಬ್ಕೊಂಡಿರೋದು ಇದು. ಇದಕ್ಕೇನು ಜಾಸ್ತಿ ವಿಶೇಷವಾಗಿ ಏನು ಬೇಡ. ಬರೀ ಒಂದು 4-5 ಪದಾರ್ಥದಲ್ಲಿ ಪೇಸ್ಟ್ ಮಾಡಿ ಇದು ಮಾಡ್ಬೋದು. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದು ಹಾಗೆ ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಹೋಗಬೇಕು. ಇದು ಹಸಿ ವಾಸನೆ ಎಲ್ಲ, ಮೆಣಸಿನ್ಕಾಯಿನೂ ಹಸಿದೇ ರುಬ್ಕೊಂಡಿರ್ತೀವಲ್ಲ, ಹಾಗಾಗಿ ಈರುಳ್ಳಿನೂ ಹಸಿದೆ. ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಇದಕ್ಕೆ ಎಷ್ಟು ಬೇಕು ಅಷ್ಟು, ಚಿಕನ್ಗೆ ಎಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಸಾಕಾಗುತ್ತೆ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು 2 ಸ್ಪೂನ್ ಮೊಸರು ಹಾಕಿ ಚಿಕನ್ನು 10 ನಿಮಿಷದ ಮುಂಚೆ ಕಲಸಿಟ್ಟಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅದನ್ನು ಪೇಸ್ಟ್ ಮಾಡ್ಕೊಂಡಿರೋದು ಅದೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿಗಿಂತ ಒಣಗಿದ ಮೆಣಸಿನ್ಕಾಯಿಗಿಂತ ಆ ಮೆಣಸಿನ್ಕಾಯಿ ಪೇಸ್ಟು ತುಂಬ ಚೆನ್ನಾಗಿ ಬೇರೆ ಟೇಸ್ಟೇ ಕೊಡುತ್ತೆ ಅದು. ಹಾಗಾಗಿ ನಾನು ಅದೇ ಉಪಯೋಗಿಸಿದ್ದೀನಿ.
ಒಂದು 10 ನಿಮಿಷ ಮುಚ್ಚಿಡೋಣ. ಇದಕ್ಕೆ ನೀರು ಹಾಕೋದು ಏನು ಬೇಡ, ಅದೇ ಫ್ರೈ ಆಗುತ್ತೆ. ಇದಕ್ಕೆ ಆನಿಯನ್ ಚಿಕನ್ ಫ್ರೈ ಅಂತ ಹೇಳೋದು. ಇವಾಗ ಆಗಿದೆಯಾ ನೋಡೋಣ. ಆನಿಯನ್ ಚಿಕನ್ ಫ್ರೈ ಆಗಿದೆ ನೋಡಿ, ಈ ಥರ ಬರಬೇಕು. ಇದಕ್ಕೇನು ಜಾಸ್ತಿ ಹೇಳ್ಕೊಳ್ಳೋವಂಥ ಪದಾರ್ಥ ಏನೂ ಹಾಕಿಲ್ಲ ನಾವು. ಎಲ್ಲ ಪೇಸ್ಟು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಈರುಳ್ಳಿ ಪೇಸ್ಟು, ಚಿಲ್ಲಿ ಪೇಸ್ಟು ಅಷ್ಟೇ ಇದಕ್ಕೆ ಉಪಯೋಗಿಸಿರೋದು. ಇದು ನೀವು ಮಾಡಿ ತಿಂದು ಇದಕ್ಕೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ವೀಕ್ಷಕರೇ. ತುಂಬ ಈಸಿಯಾಗಿದೆ, ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲಿ ದೋಸೆ ಚಪಾತಿ ಎಲ್ಲ ತಿನ್ಕೋಬೋದು, ಗೊಜ್ಜು ಬರುತ್ತೆ. ಏಕೆಂದರೆ ಆನಿಯನ್ ಪೇಸ್ಟ್ ಮಾಡಾಕಿರ್ತೀವಲ್ಲ ನಾವು, ಹಾಗಾಗಿ ಇದು ಡಿಫ್ರೆಂಟ್ ಟೇಸ್ಟು ಬರುತ್ತೆ. ಆಗಿದೆ.